ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬಸು ಪ್ರಭು. ಸೊ ನಾನಿವತ್ತು ನಿಮ್ಮ ಜೊತೆ ಒಂದು ಹೊಸ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ಯಾವತ್ತಿಂದಪ್ಪ ಈ ವಿಡಿಯೋ ಅಂತಂದರೆ ಅಮಾವಾಸ್ಯೆ ಬಂದಿತ್ತಲ್ವ, ಆಷಾಢ ಅಮಾವಾಸ್ಯೆ. ಸೊ ಆ ದಿನದ್ದು ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಪೂಜೆನೂ ಕೂಡ ಮುಗಿಸ್ಕೊಂಡೆ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಮೆಂತೆ ಪಲಾವ್ ಮಾಡ್ಕೊಂಡಿದ್ವಿ ಬ್ರೇಕ್ಫಾಸ್ಟ್ಗೆ ಅಂತಂದ್ಬಿಟ್ಟು ಅದನ್ನು ಕೂಡ ಮುಗಿಸ್ಕೊಂಡಿದ್ದಾದಮೇಲೆ ಸಿಕ್ಕಾಬಿಟ್ಟೆ ಚಳಿ ಆಗ್ತಿರುತ್ತೆ ಅಲ್ವಾ. ವೆದರ್ ಅಂತೂ ಒಂಥರ ಮನೆಯಿಂದ ಆಚೆನೇ ಹೋಗ್ಬಾರ್ದಪ್ಪ ಅನ್ನೋ ಥರ ಫೀಲ್ ಆಗ್ತಿದೆ. ನಾನಂತೂ ಮನೆಯಿಂದ ಆಚೆ ಹೋಗೋದೇ ಇಲ್ಲ, ಅದರಲ್ಲೂ ಈ ಥರ ಟೈಮಲ್ಲಂತೂ ಇನ್ನು ಆಚೆಗೆ ಹೋಗೋದೇ ಇಲ್ಲ ಅಂತ ಅಂದ್ಕೊಳ್ಳಿ. ರಂಗೋಲಿ ಅಂತೂ ಸ್ಕಿಪ್ ಮಾಡೇ ಬಿಟ್ಟಿದ್ದೀನಿ. ಮಳೆ ಚಳಿ ಅಂತಂದ್ಬಿಟ್ಟು ಆಚೆಗಡೆಗೆ ಹೋಗೋದೇ ಇಲ್ಲ ನಾನು. ಆವಾಗ ಸ್ವಲ್ಪ ಈಚೆಗಡೆ ತೆಗೆದು ಓಪನ್ ಮಾಡಿ ನೋಡಿದ್ರೆ ಯಾವಾಗಲೂ ಜಿಟಿ ಅಂತಲೇ ಮಳೆ ಬೀಳ್ತಾನೇ ಇರುತ್ತೆ. ಸೊ ಅದಕ್ಕಂತೂ ಆಗೋದೇ ಇಲ್ಲ. ರಗ್ಗೊಚ್ಕೊಂಡು ಬೆಚ್ಚಗೆ ಮಲ್ಕೊಬಿಡ್ಬೇಕಪ್ಪ ಅನ್ನೋ ಥರ ಅನಿಸ್ತಿರುತ್ತೆ. ನಾನಂತೂ ಬೇಗ ಕೆಲಸ ಮುಗಿಸ್ಬಿಟ್ಟು ಅದೇ ಕೆಲಸ ಮಾಡ್ತಿರ್ತೀನಿ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ನೀರೆಲ್ಲ ಕುಡ್ದಿರಲಿಲ್ಲ, ಅದನ್ನು ಕುಡಿದೆ. ಸೊ ತಲೆಗೆ ಸ್ನಾನ ಮಾಡಿದ್ದೆ ಅಲ್ವಾ, ಮತ್ತು ಅದು ಆರಿಲ್ಲ ಅಂತಂದರೆ ಕೂದಲು ತಲೆನೋವು ಬರೋದು, ಶೀತ ಆಗೋದು, ಸೊ ಎಕ್ಸೆಟ್ರಾ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗಿಬಿಡುತ್ತೆ ಅಲ್ವಾ. ಸೊ ಹಾಗಾಗಿ ತಲೆಯೆಲ್ಲ ಅಂದರೆ ತಲೆ ಕಟ್ಟಿರೋ ಬಟ್ಟೆ ಎಲ್ಲ ಬಿಚ್ಚಾಕ್ಬಿಟ್ಟು ತಲೆಯೆಲ್ಲ ಸ್ವಲ್ಪ ನೆನೆಸಿ ಬಾಚ್ಕೊಳ್ಳೋಣ ಅಂತಂದ್ಬಿಟ್ಟಿದ್ದೆ. ಹಾಗೆಯೇ ಚಳಿ ಆಗ್ತಿತ್ತು ಅಂದ್ಬಿಟ್ಟು ಸ್ವೆಟರ್ನ ಹಾಕ್ಕೊಂಡು ಹಂಗೆ ಸ್ವಲ್ಪ ವೀಡಿಯೋನ ಹಂಗೆ ಮಾಡ್ತಿದ್ದೆ. ಸೊ ಒಂಥರ ಈ ಚಳಿ ವೆದರ್ಗೆ ಏನಾದರೂ ಬಿಸಿಯಾಗಿ ತಿನ್ನಬೇಕಪ್ಪ ಅಂತ ಅನ್ನಿಸ್ತಾ ಇರುತ್ತೆ ಅಲ್ವ. ಸೊ ಹಾಗಾಗಿ ನಾನು ಬೆಚ್ಚಗೆ ಮಲ್ಕೊಂಡೇ ಬಿಟ್ಟೆ. ಮತ್ತೆ ಮಧ್ಯಾಹ್ನದಿಂದ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಕುಕ್ಡ್ ವಿತ್ ಮೀ ಅಂತಲೇ ಹೇಳ್ತೀನಿ. ನನ್ನ ಜೊತೆ ನಾನೇ ಅಡುಗೆ ಮಾಡಿಕೊಂಡು ನನಗೋಸ್ಕರ ನಾನು ಸ್ಪೆಷಲಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಿದ್ದೀನಿ ಚಳಿಗೆ. ಸೊ ಹಾಗೆಯೇ ಒಂದೇ ಒಂದು ಹೀರೆಕಾಯಿ ಇತ್ತು, ಅಂದರೆ ಎಲ್ಲನೂ ಮುಗಿಸ್ಬಿಟ್ಟಿದೆ. ಇದೊಂದಿತ್ತು, ತುಂಬ ಎಲ್ಸಾಗಿತ್ತು. ಇದ್ರ ಜೊತೆ ಸಾಂಬಾರು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ. ಹಾಗೆ ನನಗೋಸ್ಕರ ನಾನು ಯಾವ ಥರ ಒಂಥರ ಸ್ಪೆಷಲ್ಲಾಗಿ ಊಟನ ರೆಡಿ ಮಾಡ್ಕೋತೀನಿ ಅಂತ ಶೇರ್ ಮಾಡ್ತಿದ್ದೀನಿ. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತೀನಿ. ಸೊ ನಿಮ್ಗೆ ಯಾವ ಥರ ವೀಡಿಯೋಸ್ ಇಷ್ಟ ಆಗುತ್ತೆ, ನನ್ನ ವೀಡಿಯೋಸು ಇಷ್ಟ ಆಗ್ತಿದೆಯಾ ಅಂತ ದಯವಿಟ್ಟು ವೀಡಿಯೋಸ್ ನೋಡ್ತೀರಾ ಅಲ್ವಾ. ಒಂದು ಕಮೆಂಟ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ. ನೀವು ಮಾಡೋ ಕಮೆಂಟಿಂದ ನಾನು ತಪ್ಪು ಮಾಡ್ತಿದ್ದೀನ ಸರಿ ಮಾಡ್ತಿದ್ದೀನಿ ಅಂತ ತಿಳ್ಕೊತೀನಿ. ಸೊ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ. ಸೊ ನಾನಿವತ್ತು ಮಧ್ಯಾಹ್ನ ನನ್ನ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಬಂದ್ಬಿಟ್ಟು ನಾನು ಕುಕ್ಕರ್ಗೆ ಸ್ವಲ್ಪ ನೀರನ್ನ ಹಾಕಿಟ್ಟಿದ್ದೀನಿ. ಫಸ್ಟ್ ಬಂದ್ಬಿಟ್ಟು ಇವಾಗ ಕುಕ್ಕರ್ಗೆ ಬಿಸಿ ನೀರು ಇಟ್ಟಿದ್ದೀನಿ. ಹಾಗೇನೆ ಫಸ್ಟ್ ಒಂದು ಬೌಲ್ ಅಷ್ಟು ಬೇಳೆನ ತಗೊಂಡಿದ್ದೀನಿ. ಕ್ವಿಕ್ಕಾಗಿ ಮಾಡ್ಕೋಬಹುದಂತಹ ಅಡುಗೆ ರೆಸಿಪಿ ಗೈಸ್. ಹಾಗೇನೆ ಒಂದು ಹೀರೆಕಾಯಿನ ತಗೊಂಡಿದ್ದೀನಿ, ಅವಾಗಲೇ ತೋರಿಸ್ತಾ ಇಲ್ಲ, ತುಂಬಾ ಎಳ್ಸಾಗಿತ್ತು, ಚೆನ್ನಾಗಿದೆ. ಇದನ್ನು ಕೂಡ ಹಾಕೊಂತೀನಿ. ಹಾಗೇನೆ ಸಣ್ಣ ಈರುಳ್ಳಿ ಏನ್ ಬರುತ್ತೆ ಅಂದ್ರೆ ಸಾಂಬಾರ್ ಈರುಳ್ಳಿ ಬರುತ್ತಲ್ಲ, ಸೊ ಅದನ್ನ ಹಾಕೊಂಡಿದ್ದೀನಿ. ಮತ್ತೆ ಒಂದೆರಡು ಟೊಮೊಟೊನ ಹಾಕೊಂಡಿದ್ದೀನಿ. ಮತ್ತೆ ಖಾರಕ್ಕೆ ಅಂತ ಅಂದ್ಬಿಟ್ಟು ಒಂದೆರಡು ಹಸಿಮೆಣಸಿಕಾಯಿನ ಕೂಡ ಹಾಕೊಂಡಿದ್ದೀನಿ. ಅದಾದ್ಮೇಲೆ ಬೆಳ್ಳುಳ್ಳಿ ಬರುತ್ತೆ ಅಲ್ವಾ, ಸೊ ಬೆಳ್ಳುಳ್ಳಿ ಬಿಡಿಸ್ಬಿಟ್ಟು ಬೇಳೆ ತರ ಹಾಕೋಬಹುದು, ಇಲ್ಲ ನಾನು ಹಂಗೆ ಹಾಕೊಂಡಿದ್ದೀನಿ. ಸ್ವಲ್ಪ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಹಾಗೇನೆ ಕೊತ್ತಂಬರಿ ಸೊಪ್ಪು. ಸೊ ಇಷ್ಟನ್ನು ಹಾಕಿ ಒಂದ್ ಸ್ವಲ್ಪ ಅರಿಶಿನ ಹಾಕ್ತಿದ್ದೀನಿ. ಮತ್ತೆ ಉಪ್ಪು ಹಾಕ್ತಿದ್ದೀನಿ. ಹಾಗೇನೆ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ. ಸೊ ಇಷ್ಟನ್ನು ಹಾಕಿ ಇದನ್ನ ಲಿಡ್ ಕ್ಲೋಸ್ ಮಾಡ್ಬಿಟ್ಟು ಒಂದು 3 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಂಬಾರ್ ರೆಡಿ ಆಗಿರುತ್ತೆ. ಇವಾಗ ಎಲ್ಲಾ ತರದ ಐಟಮ್ಸ್ನು ಕೂಡ ಹಾಕೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ಇವಾಗ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಸಿಲ್ನ ಕೂಗಿಸ್ಕೊಂತೀನಿ. ಇದನ್ನ 3 ವಿಸಿಲ್ ಕೂಗಿಸೋ ಅಷ್ಟರಲ್ಲಿ ಒಂದ್ ಸೈಡ್ ರೈಸ್ ಕೂಡ ಇಟ್ಬಿಡ್ತೀನಿ. ರೈಸ್ ಕೂಡ ರೆಡಿ ಆಗಿದೆ. ತುಂಬಾ ಚೆನ್ನಾಗಿ ಬೇಳೆನೂ ಕೂಡ ಬೆಂದಿದೆ. ಸೊ ಇದನ್ನ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ನೀರ್ ತರ ಇದೆ ಅಲ್ವಾ, ಅದನ್ನ ನಾನು ಈ ಪಾತ್ರೆಗೆ ಬಸಿಸ್ಕೊಂಡ್ಬಿಡ್ತೀನಿ.
ನೀರು ಥರ ಇರುತ್ತೆ. ಸೊ ಇದನ್ನ ನಾನು ಒಂದು ಸೈಡ್ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಓಕೆನಾ? ಹಾಗೇನೆ ಇನ್ನೊಂದು ಸೈಡ್ ಬಂದ್ಬಿಟ್ಟು ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೀನಿ. ಅದನ್ನು ಕೂಡ ಹಚ್ಚಿದ್ದೀನಿ. ಸೊ ಒಗ್ಗರಣೆಗೆ ಬಂದ್ಬಿಟ್ಟು ಈರುಳ್ಳಿ, ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ. ಹಾಗೆಯೇ ಸಾಸಿವೆ ಕಾಳು ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಆಗಿ ಆ ಕಡೆ ಕುದಿ. ಸೊ ಇದನ್ನ ಏನ್ ಮಾಡ್ಕೋತೀನಿ ಅಂತಂದ್ರೆ ಬೇಳೆ ಏನಿರುತ್ತೆ ಅದನ್ನ ನಾನು ಚೆನ್ನಾಗಿ ಮಸದ್ಕೊಳ್ತೀನಿ. ಸೊ ಈರಕ್ಕೆ ತಿಂದೆ ಇರೋರು ಕೂಡ ಈ ತರ ಈರಕಾಯಿನ ಹಾಕೊಂಡು ಚೆನ್ನಾಗಿ ಈ ತರ ಮಸದ್ಬಿಟ್ರೆ ನಿಮ್ಮ ಮನೇಲಿ ಏನಾದ್ರು ಮಕ್ಕಳು ಅಥವಾ ಕೆಲವೊಂದ್ಸತಿ ದೊಡ್ಡವರೇ ತಿನ್ನೋದಕ್ಕೆ ಇಷ್ಟಪಡಲ್ಲ ಅಲ್ವಾ? ಸೊ ಅವಾಗ ಈ ತರ ಯೂಸ್ ಮಾಡ್ಕೋಬೇಕು. ಚೆನ್ನಾಗಿ ಮಸ್ತಿದ್ದೀನಿ, ನೀವು ನೋಡ್ತಾ ಇರ್ಬೋದು, ಕಾಣಿಸ್ತಿದೆ ಅಂತ ಅನ್ಕೊಳ್ತೀನಿ. ಇವಾಗ ಇಲ್ಲಿಗೆ ನೀರ್ ತರ ಬಸ್ಕೊಂಡಿದೆ ಅಲ್ವಾ, ಅಲ್ಲಿಗೆ ಹಾಕೊಂತೀನಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಸೊಪ್ಪು. ಸೊ ಇದು ಪಾಲಕ್ ಸೊಪ್ಪು, ಬರೀ 5 ರೂಪಾಯಿಗೆ ಕೊಟ್ಟಿರೋದು. ಎಷ್ಟೊಂದಿದೆ ನೀವು ನೋಡ್ತಾ ಇರ್ಬೋದು. ಸೊ ಇದನ್ನು ಇವಾಗ ನಾನು ಒಗ್ಗರಣೆಗೆ ಹಾಕೊಂಡ್ಬಿಡ್ತೀನಿ, ಇಲ್ಲೇ ಬಾಡಿಸ್ಕೊಂಡ್ಬಿಡ್ತೀನಿ. ಕುಕ್ಕರ್ ಕೂಗೋಕ್ಕೂ ಕೂಡ ಹಾಕೋಬೋದಿತ್ತು ಜೊತೆಗೇ, ಬಟ್ ಇರಲಿ, ಅದು ಕುದಿಬೇಕಾದ್ರೆ ನೀವು ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಅಲ್ವಾ. ಸೊ ಇವಾಗ ಒಂದು ಕಡೆ ಸಾಂಬಾರು ಕುದೀತಾ ಇದೆ. ಸೊ ಇಲ್ಲಿಗೆ ನಾನು ಒಂದು ಸ್ವಲ್ಪ ಸಾಂಬಾರು ಪುಡಿನ ಹಾಕ್ಕೊತೀನಿ, ಸ್ವಲ್ಪನೇ ಹಾಕ್ಕೊತೀನಿ. ಹಾಗೆಯೇ ಒಂದು ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಉಪ್ಪನ್ನ ಅಡ್ಜಸ್ಟ್ ಮಾಡ್ಕೊತೀನಿ. ಸೊ ಅಷ್ಟೇ. ಸೊ ಇಷ್ಟು ಮಿಕ್ಸ್ ಕುದೀತಾ ಇರಲಿ. ಈ ಕಡೆ ಸೊಪ್ಪು ಕೂಡ ಸ್ವಲ್ಪ ಬೇಯಿ. ಇಲ್ಲಿ ಸೊಪ್ಪು ಬೆಂದಿರೋದು ಸಾಕಾಗುತ್ತೆ. ಸೊ ನಾನು ಇಲ್ಲಿ ಸಾಂಬಾರು ಒಳಗಡೆಗೆ ಅದನ್ನು ಹಾಕೊಂಡ್ಬಿಡ್ತೀನಿ. ಇವಾಗ ಕುದ್ದಿರೋದು ಸಾಕು, ಯಾಕಂದರೆ ನಾವು ಚೆನ್ನಾಗಿ ಕುದಿಸ್ಕೊಂಡಿರ್ತೀವಲ್ವ. ಸೊ ಅದು ಪಾಲಕ್ ಸೊಪ್ಪು ಕೂಡ ಬೆಂದಿರುತ್ತೆ. ಸೊ ಇಷ್ಟಕ್ಕೇನೆ ನಾನು ಸಾಂಬಾರನ್ನ ಆಫ್ ಮಾಡ್ತೀನಿ. ಇದ್ರ ಬಿಸಿಲೇ ಇನ್ನೂ ಚೆನ್ನಾಗಿ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಊಟ ಮಾಡೋಣ. ಸೊ ನನ್ನ ಮಧ್ಯಾಹ್ನದ ಲಂಚ್ ಈಸ್ ರೆಡಿ, ಜೊತೆಗೆ ಹಾಟ್ ವಾಟರ್. ಸೊ ಊಟ ಮಾಡೋಣ. ತುಂಬ ಚೆನ್ನಾಗಿ ಬಂದಿದೆ. ಸೊ ಈ ಥರ ಟೇಸ್ಟಿಯಾಗಿರೋ ಸಾಂಬಾರು, ಮಾವಿನಕಾಯಿ, ಉಪ್ಪಿನಕಾಯಿ, ರೈಸು, ಹಪ್ಪಳ. ಸೊ ಈ ಚಳಿಗೆ ಸೂಪರ್ ಕಾಂಬಿನೇಷನ್. ಚಳಿಗೆ ಸ್ವೆಟ್ರನ್ನ ಬಿಚ್ಚಿಡೋಕ್ಕೆ ಆಗ್ತಾ ಇಲ್ಲ. ಸೊ ಯಾವಾಗಲೂ ಹಾಕೊಂಡಿರ್ಬೇಕು ಅಂತಲೇ ಫೀಲ್ ಆಗ್ತಾ ಇರುತ್ತೆ. ಸೊ ಊಟ ಮಾಡೋಣ. ಹೇಗಿದೆ ಟೇಸ್ಟು ನೋಡೋಣ. ಬಿಸಿ ಚೆನ್ನಾಗೈತೆ, ಒಂದ್ಸತಿ ಟ್ರೈ ಮಾಡಿ. ಸೊ ಇದಾಗಿತ್ತು ಕುಕ್ಡ್ ವಿತ್ ಮೀ ವಿಡಿಯೋ. ಇಷ್ಟ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್.